ನಮಸ್ತೆ ಸ್ನೇಹಿತರೆ, ಕ್ವಿಕ್ ಮನರಂಜನೆಗೆ ಸ್ವಾಗತ. ನಾನಿನ್ನ ಬಿಡಲಾರೆ ಧಾರಾವಾಹಿ ಉತ್ತಮವಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಬಿಗ್ ಬಾಸ್ ಮಧ್ಯೆಯೂ ಧಾರಾವಾಹಿ ಒಳ್ಳೆಯ TRPಯನ್ನ ಪಡೆದುಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಹೀಗಿರ್ಬೇಕಾದ್ರೆ ನಾನಿನ್ನ ಬಿಡಲಾರೆ ಧಾರಾವಾಹಿಯಿಂದ ಖ್ಯಾತ ಪಾತ್ರಧಾರಿಯೊಬ್ಬರು ಈಗ ಹೊರ ನಡೆದಿದ್ದಾರೆ. ಯಾರವರು, ಯಾಕೆ, ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದ್ರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಜೀ ಕನ್ನಡದ ಜನಪ್ರಿಯ ಧಾರಾವಾಹಿ ನಾನಿನ್ನ ಬಿಡಲಾರೆಯಲ್ಲಿ ಪ್ರಮುಖ ಬದಲಾವಣೆಯಾಗಿದೆ. ರುಹಾನಿ ಶೆಟ್ಟಿ ಸೀರಿಯಲ್ನಿಂದ ಹೊರಬಿದ್ದಿದ್ದಾರೆ. ಅವರ ಜಾಗಕ್ಕೆ ಕೋಳಿ ರಮ್ಯಾ ಖ್ಯಾತಿಯ ನಟಿ ರಮ್ಯಶ್ರೀ ಬಾಲಕೃಷ್ಣ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ವಾಸ್ತವಕ್ಕೆ ದೂರವಾದ್ರೂ ಕೆಲವೊಮ್ಮೆ ಕೆಲವೊಂದು ಸಿನಿಮಾ ಅಥವಾ ಸೀರಿಯಲ್ಗಳು ವೀಕ್ಷಕರನ್ನ ಪುಳಕಿತರನ್ನಾಗಿ ಮಾಡ್ತಾ ಇದೆ. ಅಂಥ ಸೀರಿಯಲ್ಗಳಲ್ಲಿ ಒಂದು ಜೀ ಕನ್ನಡದ ನಾನಿನ್ನ ಬಿಡಲಾರೆ. ಆತ್ಮ, ಜಾದು, ಮಾಟ, ಮಂತ್ರ ಹೀಗೆ ಏನೇನೋ ಸ್ಟೋರಿ ಇದ್ರೂ ಕೂಡ ವೀಕ್ಷಕರು ಈ ಸೀರಿಯಲ್ ಅನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ಇದರಲ್ಲಿರೋದು ಕ್ಯೂಟ್ ಅಂಬಿಕಾ ಆತ್ಮ, ತುಂಬಾ ಒಳ್ಳೆಯ ಆತ್ಮ. ಮಾತ್ರ ಅಲ್ಲದೆ ವಿಲನ್ಗಳ ಮಾಟ ಮಂತ್ರಕ್ಕೆ ಯಾವಾಗಲೂ ಹಿನ್ನಡೆಯಾಗಿ ದೇವಿಯ ಮಹಾತ್ಮೆಯೇ ಮೇಲುಗೈ ಆಗುವುದರಿಂದಲೂ ಈ ಸೀರಿಯಲ್ ಅಂತಂದ್ರೆ ವೀಕ್ಷಕರಿಗೆ ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು. ಇದರಲ್ಲಿ ದುರ್ಗಾ, ಅಂಬಿಕಾ, ಮಾಯಾ, ಮಾಳವಿಕಾ ಸೇರಿದಂತೆ ಪುಟಾಣಿ ಹಿತಾವರಿಗೆ ಎಲ್ಲ ಪಾತ್ರಗಳು ಕೂಡ ವೀಕ್ಷಕರನ್ನ ಅಷ್ಟೇ ಹಿಡಿದಿಟ್ಟುಕೊಂಡಿವೆ. ಅವರವರ ಪಾತ್ರಕ್ಕೆ ನ್ಯಾಯ ಒದಗಿಸ್ತಾ ಬಂದಿದ್ದಾರೆ ಈ ನಟಿಯರು ಅಂತಾನೆ ಹೇಳ್ಬೋದು. ಆದ್ರೆ ಇದೀಗ ನೆಗೆಟಿವ್ ರೋಲ್ ಆಗಿರುವಂತಹ ಮಾಯಾ ಪಾತ್ರದಲ್ಲಿ ನಟಿಸ್ತಾ ಇರುವಂತಹ ರುಹಾನಿ ಶೆಟ್ಟಿ ಈಗ ಹೊರ ಬಂದಿದ್ದಾರೆ. ಆ ಜಾಗಕ್ಕೆ ಕೋಳಿ ರಮ್ಯಾ ಅಂತಾನೆ ಫೇಮಸ್ ಆಗಿರುವಂತಹ ರಮ್ಯಶ್ರೀ ಬಾಲಕೃಷ್ಣ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ರಮ್ಯಾ ಅವರ ಬಗ್ಗೆ ನೋಡೋದಾದ್ರೆ, ರಮ್ಯಾ ಅವರು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಕೋಳಿ ಹಿಡಿದಿದ್ರಿಂದ ಕೋಳಿ ರಮ್ಯಾ ಅನ್ನುವಂತಹ ಹೆಸರು ಬಂದಿದೆ. ಅವರು ಹಲವಾರು ಕನ್ನಡ ಮತ್ತು ತೆಲುಗು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಮತ್ತು ವಿಲನ್ ಪಾತ್ರಗಳಲ್ಲಿಯೇ ಹೆಚ್ಚು ಪರಿಚಿತರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡಂತಹ ರಮ್ಯಾ 14ನೇ ವಯಸ್ಸಿನಲ್ಲಿಯೇ ಕೆಲಸ ಮಾಡೋಕೆ ಪ್ರಾರಂಭಿಸಿದ್ರು. ಅವರು ಸೊಸೆ ತಂದ ಸೌಭಾಗ್ಯ ಧಾರಾವಾಹಿಯ ಮೂಲಕ ಕಿರುತೆರೆಯನ್ನ ಪ್ರವೇಶಿಸಿದ್ರು ಅಂತಾನೆ ಹೇಳ್ಬೋದು. ಅವರು ಹೆಚ್ಚಾಗಿ ವಿಲನ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಮಿಥುನ ರಾಶಿ ಸೀರಿಯಲ್ನಲ್ಲಿ ವಿಲನ್ ರೋಲ್ ಮಾಡಿದ್ರು. ಇವರು ನಿರೂಪಕಿಯೂ ಆಗಿದ್ದಾರೆ. ಅದಲ್ಲದೆ ಕನ್ನಡ, ತೆಲುಗು, ತಮಿಳು ಧಾರಾವಾಹಿಗಳಲ್ಲಿಯೂ ಕೂಡ ನಟಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ರುಹಾನಿಯವರು ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ, ನಾನು ನಿಮ್ಮೆಲ್ಲರ ಮೆಸೇಜ್ ಹಾಗೂ ಕಮೆಂಟ್ಗಳನ್ನು ಓದುತ್ತಿದ್ದೇನೆ. ನೀವು ಸೂಪರ್, ನಿಮ್ಮಿಂದ ಸಾಕಷ್ಟು ಪ್ರೀತಿ ಸಿಕ್ಕಿದೆ. ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ಹೊಸ ಪ್ರಾಜೆಕ್ಟ್ನೊಂದಿಗೆ ಬರ್ತೇನೆ. ನಿಮ್ಮೆಲ್ಲರನ್ನು ಪ್ರೀತಿಸ್ತೇನೆ ಅಂತ ರುಹಾನಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಅವರು ವಿಲನ್ ಪಾತ್ರಕ್ಕೆ ಹೆಚ್ಚು ಸೂಕ್ತ ಆಗಿದ್ರು ಅಂತ ಅನೇಕರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಮೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.